ವಾರವಷ್ಟೇ ಪಾರ್ಟಿ ರೌಂಡ್ಸ್ನ ಮೊದಲ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯಾಗಿ ಒಂದು ವಿಷಯವನ್ನು ನಿಮ್ಮೆದುರಿಗಿಟ್ಟಿದೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆಗಳು ನಡೀತಾ ಇರುವಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪೂರ್ತಿ ಅವಧಿಗೆ ನಾನೇ ಮುಖ್ಯಮಂತ್ರಿ, ಮುಂದಿನ ಚುನಾವಣೆಯು ನನ್ನ ನೇತೃತ್ವದಲ್ಲೇ ಅಂತ ಹೇಳಿದ್ರು. ನವೆಂಬರ್ ಹೊತ್ತಿಗೆ ಮುಖ್ಯಮಂತ್ರಿ ಆಗುವ ಹುರುಪಿನಲ್ಲಿ ಡಿ.ಕೆ. ಶಿವಕುಮಾರ್ ಇದ್ದಾರೆ. ಇಬ್ಬರ ಮಧ್ಯದಲ್ಲಿ ಒಂದು ಮುಸುಕಿನ ತಿಕ್ಕಾಟ ನಡೀತಾ ಇದೆ. ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಆಯ ಅನ್ನುವಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆಗಿ ಬಿಡಬಹುದಾ, ಮಲ್ಲಿಕಾರ್ಜುನ ಖರ್ಗೆ ಅವರ ಮನಸ್ಸಿನಲ್ಲಿ ಮುಖ್ಯಮಂತ್ರಿ ಆಗುವ ಆಸೆ ಇದೆಯಾ ಅನ್ನೋದರ ಬಗ್ಗೆ ಆ ವರದಿಯಾಗಿತ್ತು. ಅದಕ್ಕೆ ಪೂರಕ ಅನ್ನುವಂತೆ ಒಂದು ಭಾಷಣದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹಿಂದೆ ನಡೆದ ಘಟನೆಯನ್ನ ಪ್ರಸ್ತಾಪಿಸಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಚರ್ಚೆಯಾಗ್ತಾ ಇರೋದು ಅದೇ ವಿಷಯ. ಪಕ್ಷವನ್ನ ಬ್ಲಾಕ್ ಮಟ್ಟದಿಂದ ಮೇಲ್ಮಟ್ಟದವರೆಗೆ ಬೆಳೆಸಿದೆ, ಅಧಿಕಾರಕ್ಕೆ ತರೋದಕ್ಕೆ ಸೇವೆ ಸಲ್ಲಿಸಿದೆ. ಕಷ್ಟಪಟ್ಟಿದ್ದ ನಾನು, ಸಿಎಂ ಆಗಿದ್ದು ಎಸ್.ಎಂ. ಕೃಷ್ಣ. ನಾನು ಸಲ್ಲಿಸಿದ ಸೇವೆ ನೀರಲ್ಲಿ ಹೋಯಿತು ಅಂದ್ರು. ಎಐಸಿಸಿ ಅಧ್ಯಕ್ಷರು ಹೇಳಿದರು ಈ ಮಾತನ್ನ. ವಿಜಯಪುರದಲ್ಲಿ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಆಡಿದ ಮಾತಿದೆ. ಬಿಎಲ್ಡಿ ಸಂಸ್ಥೆಯ ಸಂಸ್ಥಾಪಕ ಸ್ಮರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಎಐಸಿಸಿ ಅಧ್ಯಕ್ಷರ ಭಾಗಿಯಾಗಿದ್ರು. ಎಂ.ಬಿ. ಪಾಟೀಲರ ಒಡೆತನದ ಸಂಸ್ಥೆ. ಕಷ್ಟಪಟ್ಟಿದ್ದ ನಾನು, ಸಿಎಂ ಆಗಿದ್ದು ಎಸ್.ಎಂ. ಕೃಷ್ಣ. ಪಕ್ಷವನ್ನ ಬ್ಲಾಕ್ ಮಟ್ಟದಿಂದ ಮೇಲ್ಮಟ್ಟದವರೆಗೆ ಬೆಳೆಸಿದೆ, ಅಧಿಕಾರಕ್ಕೆ ತರೋದಕ್ಕೆ ಸೇವೆ ಸಲ್ಲಿಸಿದೆ. ಆದರೆ ನನಗೆ ಸಿಎಂ ಸ್ಥಾನ ಸಿಗಲಿಲ್ಲ. ನಾನು ಸಲ್ಲಿಸಿದ ಸೇವೆ ನೀರಲ್ಲಿ ಹೋಯಿತು ಅಂದ್ರು. ಮಾಡಿ 69ರಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ ಆದೆ. ಸಿಟಿ ಗುಲ್ಬರ್ಗದು ಕಾಂಗ್ರೆಸ್ ಪ್ರೆಸಿಡೆಂಟ್ ಆದೆ. ನಾನು CLP ಲೀಡರ್ ಆಗಿ ಸರ್ಕಾರವನ್ನು ತರೋಕ್ಕೆ ಎಲ್ಲ ಪ್ರಯತ್ನ ಮಾಡಿದೆ. ಬಂತು ಸರ್ಕಾರ. ಬಂದ ಕೂಡಲೇ ನಮ್ಮ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಗಳಾದರು. ಅವರು ಅವಾಗ ಬಂದು ನಮಗೆ ಸೇರಿದ್ದೇ ಒಂದು 4 ತಿಂಗಳ ಮುಂಚೆ ಸೇರಿದ್ರು. ಇದು ನಮ್ಮ ಸೇವೆ ಎಲ್ಲ, ಸ್ವಾಮೀಜಿ, ನಮ್ಮ ಸೇವೆ ಎಲ್ಲ ನೀರಾಗೋಯ್ತು ಪೂರ್ತಿ. ಇದು ಏನಪ್ಪ, 1 ವರ್ಷ ನಾವು ದುಡ್ದೇವೆ, 5 ವರ್ಷ ದುಡ್ದೇವೆ, 4 ತಿಂಗಳದಾಗ ಬಂದು ಮನುಷ್ಯನಿಗೆ ಸಿಕ್ತಲ್ಲ ಅಂತ ಅನಿಸ್ತು. ಹಾಗೂ ಹೀಗೂ ಮಾಡಿ 69ರಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ ಆದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತಿದೆ. ಎಐಸಿಸಿ ಅಧ್ಯಕ್ಷರ ಒಂದು ರೀತಿ ಅಸಹಾಯಕತೆಯಿಂದ ಹೇಳಿದ್ರು. ವರ್ಷಗಟ್ಟಲೆ, ದಶಕಗಟ್ಟಲೆ ದುಡಿದ್ವಿ ನಾವು, 4 ತಿಂಗಳಿಂದ ಬಂದವರು ಮುಖ್ಯಮಂತ್ರಿ ಆಗ್ಬಿಟ್ರ ಅಂತ. ಈ ಭಾಷಣದ ಬೆನ್ನಲ್ಲೇ ರಾಜ್ಯ ರಾಜಕಾರಣದಲ್ಲೂ, ಅದರಲ್ಲೂ ಕಾಂಗ್ರೆಸ್ನಲ್ಲಿ ಚರ್ಚೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಹಂಗಿದ್ರೆ ಸ್ಟೇಟ್ ಪಾಲಿಟಿಕ್ಸಿಗೆ ವಾಪಸ್ ಬರ್ತಾರಾ ಅಂತ. ನಾಯಕತ್ವ ಬದಲಾವಣೆ, ಅಧಿಕಾರ ಹಂಚಿಕೆ ಅಂತ ಚರ್ಚೆಯಾಗ್ತಾ ಇದೆ. ಈ ಚರ್ಚೆಗಳ ಮುಂದಕ್ಕೆ ಹೋಗಿ ಬದಲಾವಣೆ ಮಾಡುವುದು ಅಂತ ನಿಶ್ಚಿತವಾದರೆ
ಮಲ್ಲಿಕಾರ್ಜುನ ಖರ್ಗೆ ಅವರು ಹಕ್ಕು ಮಂಡಿಸ್ತಾರ? ಯಾವತ್ತೋ ಆಗಬೇಕಾಗಿತ್ತು, ಈಗ ಆಗ್ತೀನಿ ನಾನು ಅಂತಾರ? ಈ ಮಧ್ಯೆ ಕಾಂಗ್ರೆಸ್ ವಲಯದಲ್ಲಿ ಇನ್ನೂ ಒಂದು ಮಾತಿದೆ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಹತ್ರ ಹೋಗಿ ನವೆಂಬರ್ನಲ್ಲಿ ನನ್ನನ್ನು ಮುಖ್ಯಮಂತ್ರಿ ಮಾಡಿ, ಅದು ಅಸಾಧ್ಯ ಅನ್ನುವುದಾದರೆ ನೀವು ಬಂದು ಮುಖ್ಯಮಂತ್ರಿ ಆಗಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹೇಳಿದ್ದಾರೆ ಅಂತಾನೂ ಒಂದು ಚರ್ಚೆ ಇದೆ. ಖರ್ಗೆ ಅವರ ಈ ಹೇಳಿಕೆಗೆ ಇಬ್ಬರು ಸಚಿವರುಗಳ ಪ್ರತಿಕ್ರಿಯೆ. ಇವು ಖರ್ಗೆ ಅವರ ಅನುಭವದ ಮಾತುಗಳಷ್ಟೇ. ರಾಜಕಾರಣದಲ್ಲಿ ಅವರನ್ನ ಮಾದರಿಯಾಗಿಟ್ಕೊಂಡು ನಾವೆಲ್ಲ ಅನುಸರಿಸಬೇಕು ಅನ್ನೋ ರೀತಿ ಸಲಹೆ ಕೊಟ್ಟಿದ್ದಾರೆ. ರಾಜಕಾರಣದಲ್ಲಿರುವವರಿಗೆ ಅನೇಕ ಅವಕಾಶಗಳು ಬರ್ತವೆ, ಕೆಲವು ತಪ್ಪಿ ಹೋಗ್ತವೆ ಅನ್ನೋ ತರ ಖರ್ಗೆ ಅವರ ಹೇಳಿಕೆ ಅಂದ್ರು. ಇನ್ನು ಸಚಿವ ಸಂತೋಷ್ ಲಾಡ್ ಅವರದ್ದು ಅದೇ ವ್ಯಾಖ್ಯಾನ. ಬೇರೆಯವರಿಗೆ ಉದಾಹರಣೆ ಕೊಡೋ ಹೇಳಿದ್ದಾರೆ ಅವರು. ಹಾಗೆ ಖರ್ಗೆ ಅವರು ಕೇವಲ ಕರ್ನಾಟಕದ ಮುಖ್ಯಮಂತ್ರಿ ಆಗೋದಕ್ಕಲ್ಲ, ಅವರು ದೇಶದ ಎಲ್ಲಾ ಹುದ್ದೆ ಅಲಂಕರಿಸಲು ಅರ್ಹ ವ್ಯಕ್ತಿ ಎಂದು. ಶ್ರೀಮಾನ್ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ರಾಷ್ಟ್ರದಲ್ಲೇ ಅತ್ಯಂತ ಹಿರಿಯ ನಾಯಕರಾಗಿರ್ತಕ್ಕಂಥವ್ರು, ಅತ್ಯಂತ ಅನುಭವಶಾಲಿಗಳಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಅವರ ಸಚಿವರಾಗಿ ಎಲ್ಲ ಇಲಾಖೆಗಳನ್ನ ಅತ್ಯಂತ ಉತ್ತಮವಾಗಿ ನಿಭಾಯಿಸಿರ್ತಕ್ಕಂಥ ಅತ್ಯಂತ ಹಿರಿಯ ರಾಜಕಾರಣದಲ್ಲಿ ಇರತಕ್ಕಂಥವ್ರಿಗೆ ಅನೇಕ ಅವಕಾಶಗಳು ಬರ್ತವೆ, ಅನೇಕ ಅವಕಾಶಗಳು ತಪ್ಪಿ ಹೋಗ್ತವೆ. ಏನೇ ಆದರೂ ಸಹಿತ ನಾವು ರಾಜಕಾರಣದಲ್ಲಿ ಸರಿಯಾದ ರೀತಿಯಲ್ಲಿ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ನಾವು ಕೆಲಸ ಮಾಡಬೇಕು. ಅವ್ರು ಮಾತನಾಡಿರ್ತಕ್ಕಂಥ ನಾವೆಲ್ಲ ರಾಜಕಾರಣಿಗಳಾಗಿರ್ತಕ್ಕಂಥವ್ರು, ಜನಪ್ರತಿನಿಧಿಗಳಾಗಿರ್ತಕ್ಕಂಥವ್ರು ಅರ್ಥೈಸಿಕೊಂಡು ಬಂದಿರತಕ್ಕಂಥ ಸಂದರ್ಭಗಳಿಗೆ ಅನುಗುಣವಾಗಿ ನಾವು ರಾಜಕಾರಣದಲ್ಲಿ ಮುಂದುವರಿಬೇಕೆಂಬುದೇ ಅವರ ಉದ್ದೇಶ. ಯಾವ ರೆಫರೆನ್ಸ್ ನಲ್ಲಿ ಹೆಂಗ್ ಹೇಳ್ತಾರೆ ನೀವು ಹೆಂಗ್ ಬೇಕಿದಂಗೆ ತಿರ್ಸ್ಬೋದು. ಅದನ್ನ ಅವ್ರು ಹೇಳಿರ್ತಕ್ಕಂಥ ರೆಫರೆನ್ಸ್ ನನ್ನ ಪ್ರಕಾರ ಯಾರು ಯಾವ ಸಂದರ್ಭದೊಡನೆ ವಿವರಿಸಿ ಅಂತ ಹೇಳ್ತಾರಲ್ಲ, ಆ ಸಂದರ್ಭದಲ್ಲಿ ರೆಫರೆನ್ಸ್ ಅಲ್ಲಿ ಹೇಳಿರ್ತಕ್ಕಂಥದ್ದು ಬೇರೆಯವರಿಗೆ ಎಕ್ಸಾಂಪಲ್ ಕೊಡ್ತಾ ಇದ್ರು. ಕೆಲವು ಸಂದರ್ಭದಲ್ಲಿ ನನಗೆ ಇಂಥ ಆಪರ್ಚುನಿಟಿ ಮಿಸ್ ಆಗಿದ್ರು ಕೂಡ ನನಗೆ ಇವತ್ತು AICC ಅಧ್ಯಕ್ಷ ಆಗಿದೆ ನಮ್ಮ ಉದ್ದೇಶದಿಂದ ಹೇಳಿದಾರೆ ವಿನಾ ಹೊರತು ನೀವು ಅದನ್ನ ಯಾವ ರೀತಿ ಬೇಕಿದ್ರೆ ಅದನ್ನ ಕೇಳಬಹುದು. ಈ ಈಸ್ ಒನ್ ಆಫ್ ದ ಮೋಸ್ಟ್ ಎಲಿಜಿಬಲ್ ಪರ್ಸನ್. ನಾನು 2004 ಇಸ್ವಿನಲ್ಲಿ ಅವ್ರು ನನಗೆ ಒಂದು ಸ್ವಲ್ಪ ಅವಕಾಶ ಇತ್ತು ಅವ್ರ ಜೊತೆ ಪಾರ್ಲಿಮೆಂಟ್ ನಲ್ಲಿ ಅಸೆಂಬ್ಲಿನಲ್ಲಿ ತಿರುಗಾಡ್ಲಿಕ್ಕೆ. ಸೊ ಈ ವಾಸ್ ಒನ್ ಆಫ್ ದ ಮೋಸ್ಟ್ ಪ್ರಿನ್ಸಿಪಲ್ಡ್ ಪೊಲಿಟಿಷಿಯನ್, ಡೆಡಿಕೇಟೆಡ್, ಬುದ್ಧ ಬಸವ ಅಂಬೇಡ್ಕರ್ ಒಂದು ತತ್ವ ಸಿದ್ಧಾಂತದಲ್ಲಿ ಬದುಕಿರ್ತಕ್ಕಂಥ ಹಾದಿಯಲ್ಲಿ ಬಂದಿರತಕ್ಕಂಥ ಖರ್ಗೆ ಸಾಹೇಬರು, ಹಿ ಡಿಸರ್ವ್ಸ್ ಆಲ್ ದ ಪೋಸ್ಟ್ ಇನ್ ದಿಸ್ ಕಂಟ್ರಿ ಅಂತ ಹೇಳಿ. ವಿಪಕ್ಷಗಳ ಕಡೆಯಿಂದ ಬಿಜೆಪಿ ನಾಯಕರುಗಳು ಮಾತಾಡಿದ್ದಾರೆ. ಸದಾನಂದ ಗೌಡ್ರು, ವಿಜಯೇಂದ್ರ, ಬಸನಗೌಡ ಪಾಟೀಲ್, ಯತ್ನಾಳ್ ಬಿಜೆಪಿಯ ಉಚ್ಚಾಟಿತ ನಾಯಕರು. ಕೇಳಿಸ್ಕೊಳ್ಳಿ ಯಾರ್ಯಾರೇನೇನು ಹೇಳಿದ್ರು. ಶ್ರಮ ವ್ಯರ್ಥ ಆಯ್ತು ಅಂತ ಅವರು ಹೇಳಿದ್ರೆ, ವ್ಯರ್ಥವಾಗದಂತ ಶ್ರಮ ಅವ್ರು ಮಾಡ್ಬೇಕಿತ್ತಣ್ಣ. ವ್ಯರ್ಥ ಆಗುವಂತ ಶ್ರಮ ಅವ್ರು ಯಾಕೆ ಮಾಡ್ಬೇಕು? ಇಷ್ಟು ದೊಡ್ಡ ಪೊಲಿಟಿಷಿಯನ್, ರಾಷ್ಟ್ರೀಯ ಅಧ್ಯಕ್ಷ, ಈ ಪ್ರಾಯದಲ್ಲಿ ನನ್ನ ಶ್ರಮ ವ್ಯರ್ಥ ಅಂತ ಆದ್ರೆ ಇವರು ಕಾಂಗ್ರೆಸ್ ಅಧ್ಯಕ್ಷನೇ ಆಗ್ತಿರ್ಲಿಲ್ಲ. ಇವರ ಶ್ರಮ ಫಲಪ್ರದವಾದ ಕಾರಣವೇ ಇವತ್ತು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ ಅವರ ಹೊರತು ಅವರ ಫಲ, ಅವರ ಪಟ್ಟ ಶ್ರಮ ಆಗ್ಲಿಲ್ಲ ಅಂತಾದ್ರೆ ಅದು ಆಗ್ತಾ ಇರಲಿಲ್ಲ.
ಅವರು ಮುಖ್ಯಮಂತ್ರಿ ಹುದ್ದೆ ಎಲ್ಲ ಕೇಳಬಾರ್ದು, ಅವ್ರಿಗೆ ಪ್ರೈಮ್ ಮಿನಿಸ್ಟರ್ ಹುದ್ದೆ ಕೇಳಬೇಕು. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ, ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಬಹಳ ನೋವಿನಿಂದ ಅವರ ಮನದಾಳದ ಮಾತನ್ನ ರಾಜ್ಯದ ಜನತೆಯ ಮುಂದೆ ಬಿಚ್ಚಿಟ್ಟಿದ್ದಾರೆ. ಈ ಶೋಷಿತ ಸಮುದಾಯಗಳನ್ನ ವಂಚನೆ ಮಾಡತಕ್ಕಂಥದ್ದನ್ನ ಈ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಕೂಡ ಮುಂದುವರಿಸಿಕೊಂಡು ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ 40-50 ವರ್ಷಗಳ ಕಾಲ ಹಲವಾರು ವರ್ಷಗಳಿಂದ ಹೋರಾಟವನ್ನ ಮಾಡ್ಕೊಂಡು ಬಂದು ಪಕ್ಷವನ್ನ ಸಂಘಟನೆ ಮಾಡಿದ್ರೂ ಸಹ ತಮಗೆ ಮುಖ್ಯಮಂತ್ರಿ ಸ್ಥಾನ ಸಿಗಲಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಈ ನೋವನ್ನ ತೋಡ್ಕೊಂಡಿದ್ದಾರೆ. ನೋಡಿ, ಅವಾಗೋ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಕಾಂಗ್ರೆಸ್ನವರು ಮುಖ್ಯಮಂತ್ರಿ ಮಾಡಬೇಕಾಗಿತ್ತು. ಯಾಕಂದ್ರೆ ಅವರು ಬಹಳ ಹಿರಿಯ ಗಾಂಧಿ ಕುಟುಂಬಕ್ಕೆ ನಿಷ್ಠಾವಂತ ಒಬ್ಬ ನಾಯಕರು. ಆದಾಗ್ಯೂ ಒಬ್ಬ ದಲಿತದ ಅರ್ಥೇಳಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿಲ್ಲ ಕಾಂಗ್ರೆಸ್ನವರು. ಈಗನೂ ಮಾಡ್ಬೋದಾಗಿತ್ತು, ಮೊನ್ನೆ ಸಿದ್ದರಾಮಯ್ಯನವ್ರ ಬದಲಿ ಮಾಡ್ಬೋದಾಗಿತ್ತು. ಈಗನೂ ನಡೆದೈತಲ್ಲ, ಈಗನೂ ಬದಲಾವಣೆ ಮಾಡ್ಬೇಕಂತಾರೆ. ಈಗಾರು ಮಾಡಲಿ, ತೋರಿಸಲಿ ಕಾಂಗ್ರೆಸ್ನವರು. ಪಾಪ ಭಾಳ ದೊಡ್ಡ ಅನ್ಯಾಯ ಕಾಂಗ್ರೆಸ್ನಾಗ ಆಗಿದ್ದು. ಅಂಬೇಡ್ಕರ್ ಅವರಿಗೆ ಹಂಗೆ ಅನ್ಯಾಯ ಆಯಿತು ಕಾಂಗ್ರೆಸ್ನಿಂದ, ಹಂಗೆ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಮುಖ್ಯಮಂತ್ರಿ ಹುದ್ದೆದಾಗ ಅನ್ಯಾಯ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.